ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 3 ಜನವರಿ 2026 ಶನಿವಾರದ ವಿಶೇಷತೆ ಹಾಗೂ ಶನಿವಾರದ ಅದೃಷ್ಟ ರಾಶಿಗಳು ಏನೇನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಈ ದಿನದ ವಿಶೇಷತೆ ಏನು ಅಂದ್ರೆ ಶುಕ್ಲ ಪಕ್ಷದ ಹುಣ್ಣಿಮೆ. ಕೆಲವೊಂದ್ ಕಡೆ ಇದನ್ನ ಬನದ ಹುಣ್ಣಿಮೆ ಅಂತಾನೂ ಕರೀತಾರೆ. 2026 ಜನವರಿ 3 ದಿನದ ವಿಶೇಷತೆ ಜ್ಯೋತಿಷ್ಯ ಶಾಸ್ತ್ರದ ಮತ್ತು ಪಂಚಾಂಗದ ದೃಷ್ಟಿಯಿಂದ ಇನ್ನೂ ಆಳವಾಗಿ ಇದರ ಬಗ್ಗೆ ನೋಡುವುದಾದರೆ, ಈ ದಿನವು ಕೇವಲ ಸಾಮಾನ್ಯ ಶನಿವಾರವಲ್ಲ, ಇದು ವರ್ಷದ ಮೊದಲ ಶನಿವಾರ ಮತ್ತು ಪುಷ್ಯ ಮಾಸದ ವಿಶೇಷ ದಿನವಾಗಲಿದೆ. ಇದರ ಪಂಚಾಂಗದ ವಿಶೇಷತೆ ನೋಡೋದಾದ್ರೆ, ತಿಥಿ ಇಂದು ಶುಕ್ಲ ಪಕ್ಷದ ಹುಣ್ಣಿಮೆಯ ಸನಿಹದ ತಿಥಿ ಇರುತ್ತದೆ. ಇದು ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಭಾವನಾತ್ಮಕ ನಿರ್ಧಾರಗಳಿಂದ ಬೌದ್ಧಿಕ ನಿರ್ಧಾರಗಳಿಗೆ ಇದು ಪ್ರಶಸ್ತವಾಗುತ್ತೆ. ನಕ್ಷತ್ರ ನೋಡೋದಾದ್ರೆ, ಈ ದಿನದ ನಕ್ಷತ್ರವು ಯಶಸ್ಸನ್ನು ಸೂಚಿಸುವ ನಕ್ಷತ್ರವಾಗಿದ್ದು, ಹೊಸ ಒಪ್ಪಂದಗಳಿಗೆ ಅಥವಾ ಉದ್ಯೋಗ ಬದಲಾವಣೆಗೆ ಆಲೋಚನೆಗೆ ಬಹಳ ಪೂರಕವಾದ ದಿನವಾಗಿದೆ. ಯೋಗ ನೋಡೋದಾದ್ರೆ, ಇಂದು ಶುಭ ಅಥವಾ ಶುಕ್ಲ ಯೋಗವು ಇರಲಿದ್ದು, ಇದು ಮಂಗಳ ಕಾರ್ಯಕ್ಕೆ ಬಹಳ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಶೇಷತೆ ಏನಪ್ಪ ಇವತ್ತಿನ ದಿನದಲ್ಲಿ ಅಂತ ನೋಡೋದಾದ್ರೆ, ಶನಿ ಮಹಾತ್ಮನ ಆರಾಧನೆ ಮಾಡಬೇಕು. ಶನಿವಾರದಂದು ಶನಿದೇವನು ಅತ್ಯಂತ ಶಕ್ತಿಯುತವಾಗಿರುತ್ತಾನೆ. 2026ರ ಈ ಆರಂಭಿಕ ದಿನದಂದು ಶನಿಯನ್ನು ಆರಾಧಿಸುವುದರಿಂದ ವರ್ಷವಿಡೀ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಪುಷ್ಯ ಮಾಸದ ಫಲ ಏನಿದೆ ಅಂತ ನೋಡೋದಾದ್ರೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸವನ್ನು ಸೌರ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಸೂರ್ಯನ ಆರಾಧನೆ ಮತ್ತು ಶನಿದೇವನ ಆರಾಧನೆ ಎರಡು ಫಲಪ್ರದಾಯಕವಾಗಿರುತ್ತದೆ. ತಂದೆ ಮಗನಾದ ಸೂರ್ಯ ಮತ್ತು ಶನಿಯ ನಡುವಿನ ಸಮತೋಲನ ಸಾಧಿಸಲು ಈ ದಿನ ಬಹಳ ಉತ್ತಮ ಅಂತಾನೆ ಹೇಳಬಹುದು. ಈ ದಿನದ ಗ್ರಹಗತಿಗಳ ಪ್ರಕಾರ ಶನಿ ಮತ್ತು ಗುರು ಗ್ರಹಗಳ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, 2026ರ ಆರಂಭದಲ್ಲಿ ಶನಿ ಮತ್ತು ಗುರು ಗ್ರಹಗಳ ಸ್ಥಾನವು ಬದಲಾಗಿರುತ್ತದೆ. ಜನವರಿ 3ರಂದು ಈ ಗ್ರಹಗಳು ಕರ್ಮ ಮತ್ತು ಜ್ಞಾನದ ಮೇಲೆ ಪ್ರಭಾವ ಬೀರುತ್ತವೆ. ಇದು ದೀರ್ಘಕಾಲದ ಹೂಡಿಕೆಗೆ, ರಿಯಲ್ ಎಸ್ಟೇಟ್ ಆಗಿರಬಹುದು, ಗೋಲ್ಡ್ ಆಗಿರಬಹುದು, ಇದು ಹೆಚ್ಚು ಲಾಭದಾಯಕನ ತಂದುಕೊಡುತ್ತೆ ನಿಮಗೆ. ಕಾನೂನುಬದ್ಧ ಸಮಸ್ಯೆಯಲ್ಲಿ ಸಿಲುಕು ಹಾಕಿಕೊಂಡವರಿಗೆ ಸಮಾಧಾನಕರ ವಾರ್ತೆ ಸಿಗಬಹುದು. ಏನಾದ್ರೂ ಎಚ್ಚರದಿಂದ ಇರಬೇಕಾ ಅಂತ ನೋಡೋದಾದ್ರೆ, ವಿಶೇಷತೆಗಳ ನಡುವೆ ಕೆಲವು ರಾಶಿಗಳು ಮತ್ತು ಕೆಲವು ಕೆಲಸಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಟಕ ಮತ್ತು ಮೀನ ರಾಶಿ ಇವರು ಪ್ರಯಾಣದ ಸಮಯದಲ್ಲಿ ಅತಿಯಾದ ಜಾಗರೂಕತೆ ವಹಿಸಬೇಕು. ವಾಹನ ಚಾಲನೆ ಮಾಡುವಾಗ ಗಮನವಿರಲಿ. ವ್ಯವಹಾರದ ನೋಡೋದಾದ್ರೆ, ಇಂದು ಕಬ್ಬಿಣ, ತೈಲ ಅಂದ್ರೆ ಎಣ್ಣೆ ಮತ್ತು ಯಂತ್ರೋಪಕರಣಗಳ ವ್ಯಾಪಾರ ಮಾಡುವವರಿಗೆ ಅನಿರೀಕ್ಷಿತ ಧನಲಾಭ ಅಥವಾ ದೊಡ್ಡ ಬದಲಾವಣೆ ಕೂಡ ಕಂಡುಬರುತ್ತದೆ. ವಿಶೇಷ ಮುಹೂರ್ತ ಮತ್ತು ಸಮಯ ಏನಾದ್ರೂ ನೀವು ನೋಡೋದಾದ್ರೆ, ಅಮೃತ ಕಾಲ. ಈ ಸಮಯದಲ್ಲಿ ಮಾಡುವ ಕೆಲಸ ಯಾವುದೇ ಆಗಿರ್ಬೋದು, ಅದು ಯಶಸ್ಸಾಗುತ್ತೆ. ಸಾಮಾನ್ಯವಾಗಿ ಮಧ್ಯಾಹ್ನದ ನಂತರ ಈ ಕಾಲದಲ್ಲಿ ಬರುತ್ತೆ ಅಮೃತ ಕಾಲ ಅನ್ನೋದು. ಇವತ್ತಿನ ದಿನ ವರ್ಜಿಸಬೇಕಾದ ಸಮಯ ಅಂದ್ರೆ ರಾಹು ಕಾಲದ ಸಮಯದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 10:30 ತನಕ ಯಾವುದೇ ಹೊಸ ಕೆಲಸ ಅಥವಾ ದೊಡ್ಡ ಹಣಕಾಸಿನ ವ್ಯವಹಾರವನ್ನ ಮಾಡಬೇಡಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 9ರಿಂದ 10:30 ಒಳಗೆ ಯಾವುದೇ ದೊಡ್ಡ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ದಿನದ ಸಾರಾಂಶ ಏನಾದ್ರೂ ನೋಡೋದಾದ್ರೆ, ದಿನದ ದೇವತೆ ಶನಿದೇವ ಮತ್ತು ಹನುಮಂತ. ಶುಭ ಕಾರ್ಯಕ್ಕೆ ಉತ್ತಮವೇ ಅಂತಂದ್ರೆ ಹೌದು, ವಿಶೇಷವಾಗಿ ಆಸ್ತಿ ಮತ್ತು ತಾಂತ್ರಿಕ ಕೆಲಸಗಳಿಗೆ ಉತ್ತಮ. ದಾನ ಮಾಡಬೇಕಾದ ವಸ್ತು ಏನು ಅಂದ್ರೆ ಕಪ್ಪು ಬಟ್ಟೆ, ಎಳ್ಳೆಣ್ಣೆ ಹಾಗೂ ಕಬ್ಬಿಣದ ವಸ್ತು ನೀವು ದಾನ ಮಾಡಿದ್ರೆ ನಿಮಗೆ ಶುಭವಾಗಲಿದೆ. ಉದ್ದಿನ ಬೇಳೆಯಿಂದ ಮಾಡಿದ ಪದಾರ್ಥವನ್ನು ಸೇವಿಸಿದರೆ ನಿಮಗೆ ಬಹಳ ಶುಭ ಸಿಗುತ್ತೆ. ಇಂದಿನ ಸಮಯದ ಲೆಕ್ಕಾಚಾರ ನೋಡೋದಾದ್ರೆ, ರಾಹುಕಾಲ ಬೆಳಗ್ಗೆ 9ರಿಂದ 10:30 ಗುಳಿಕ ಕಾಲ ಬೆಳಗ್ಗೆ 6:30ಯಿಂದ 8 ಗಂಟೆವರೆಗೆ. ಈ ಸಮಯದಲ್ಲಿ ಮಾಡುವ ಕೆಲಸ ಪುನರಾವರ್ತನೆಯಾಗುತ್ತದೆ ಮತ್ತು ಯಶಸ್ವಿಯಾಗುತ್ತದೆ. ಯಮಗಂಡ ಕಾಲ ನೋಡೋದಾದ್ರೆ ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೆ. ಮದುವೆ ಅಥವಾ ಶುಭ ಕಾರ್ಯದ ಮಾತುಕತೆ
ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಜನವರಿ 3, 2026 ಶನಿವಾರವಾಗಿದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ದಿನವಾಗಿರುವುದರಿಂದ ಕೆಲವು ರಾಶಿಗಳಿಗೆ ಮಾತುಕತೆ ನಡೆಸುವುದು ಬಹಳ ಒಳ್ಳೆಯ ದಿನ. ಯಾವ್ಯಾವ ರಾಶಿ ಅಂದ್ರೆ ವೃಷಭ, ಸಿಂಹ ಮತ್ತು ಕುಂಭ ಇವರಿಗೆ ಮದುವೆ ಅಥವಾ ನಿಶ್ಚಿತಾರ್ಥದ ಮಾತುಕತೆ ನಡೆಸಲು ಅತ್ಯಂತ ಶುಭ ದಿನ ಅಂತಾನೆ ಹೇಳ್ಬೋದು. ಕುಟುಂಬದ ಹಿರಿಯರ ಬೆಂಬಲ ಸಿಗತ್ತೆ. ಹಾಗೆ ಮೇಷ ಮತ್ತು ಧನು ರಾಶಿ ಇವರಿಗೆ ಮಧ್ಯಾಹ್ನ ನಂತರ ರಾಹುಕಾಲ ಮುಗಿದ ಮೇಲೆ ಮಾತುಕತೆ ಆರಂಭಿಸೋದು ಉತ್ತಮ. ಹಾಗೆ ಮಿಥುನ ಮತ್ತೆ ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆ ಇವತ್ತು ಉಂಟಾಗಬಹುದು. ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಶನಿವಾರದ ವಿಶೇಷ ಪರಿಹಾರಗಳು ನಮ್ಗೇನಾದ್ರೂ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀವು ದೀಪಾರಾಧನೆ ಮಾಡಿ. ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಶನಿದೇವನ ದೇವಸ್ಥಾನದ ಬಳಿ ಎಳ್ಳೆಣ್ಣೆ ದೀಪ ಹಚ್ಚೋದು, ಇದೆಲ್ಲ ಮಾಡಿದ್ರೆ ಬಹಳ ಒಳ್ಳೇದು. ಹನುಮಂತನ ದರ್ಶನ ಶನಿವಾರ ಶನಿಯ ಪ್ರಭಾವ ಕಡಿಮೆ ಮಾಡಲು ಕೆಲಸದಲ್ಲಿ ಯಶಸ್ಸು ಪಡೆಯಲು ಹನುಮಂತನ ದರ್ಶನ ಮಾಡೋದು ತುಂಬಾ ಒಳ್ಳೇದು. ಹಾಗೆ ಬಡವರಿಗೆ ಹೇಳಿದ್ನಲ್ಲ, ಕಪ್ಪು ಬ್ಲಾಂಕೆಟ್ ಆಗಿರ್ಬೋದು, ಕಪ್ಪು ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಇದೆಲ್ಲ ದಾನ ಮಾಡೋದ್ರಿಂದ ನಿಮಗಿರುವ ನೆಗೆಟಿವಿಟಿ ದೂರ ಆಗತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ದಿನದ ಅತ್ಯಂತ ಅದೃಷ್ಟ ಕೊಡುವ ರಾಶಿಗಳು ಯಾವ್ಯಾವು ಅಂತ. ಮುಖ್ಯವಾಗಿ 4 ರಾಶಿಗಳಿಗೆ ಈ ದಿನ ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾವುದು ಅಂದ್ರೆ ಮೊದಲನೇದಾಗಿ ವೃಷಭ ರಾಶಿ. ಅದೃಷ್ಟ ಏನು ಅನ್ನೋದಾದ್ರೆ ಆರ್ಥಿಕವಾಗಿ ಬಹಳ ಉತ್ತಮ ದಿನ. ಹೂಡಿಕೆ ಮಾಡುವ ಹಣದಿಂದ ಬಹಳಷ್ಟು ಲಾಭ ಸಿಗತ್ತೆ ನಿಮ್ಗೆ. ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಬಹುದಿನಗಳಿಂದ ಅಂದುಕೊಂಡ ಹೊಸ ವಸ್ತು ಅಥವಾ ವಾಹನ ಖರೀದಿಗೆ ಅಡಿಪಾಯ ಬೀಳಲಿದೆ ಎಂದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ನಿಮಗೆ ಕಂಡು ಬರುತ್ತೆ. ಎರಡನೇದಾಗಿ ಸಿಂಹ ರಾಶಿ. ನಿಮಗೇನ್ ಅದೃಷ್ಟ ಅಂದ್ರೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗತ್ತೆ, ಹೊಸ ಜವಾಬ್ದಾರಿ ಸಿಗತ್ತೆ, ಹಾಗೆ ಸಮಾಜದಲ್ಲಿ ಗೌರವ ಕೂಡ ಸಿಗತ್ತೆ. ವಿಶೇಷತೆ ಏನಪ್ಪಾ ಅನ್ನೋದಾದ್ರೆ ಆತ್ಮವಿಶ್ವಾಸದಿಂದ ಕೈಗೆತ್ತುಕೊಂಡ ಕೆಲಸವನ್ನು ಸಕಾಲದಲ್ಲಿ ಮುಗಿಸುತ್ತೀರಾ. ಹಾಗೆ ನಿಮ್ಮ ಆರೋಗ್ಯ ಕೂಡ ಇಂದು ಸುಧಾರಣೆಗೊಳ್ಳುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಅದೃಷ್ಟ ಏನಪ್ಪ ನಿಮಗೆ ಅಂತ ನೋಡೋದಾದ್ರೆ ಧೈರ್ಯ ಮತ್ತು ಪರಾಕ್ರಮ ಕೆಲಸದಲ್ಲಿ ಬಹಳಷ್ಟು ಯಶಸ್ಸು ಸಿಗಲಿದೆ. ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ದೂರ ಆಗತ್ತೆ. ಇವತ್ತಿನ ವಿಶೇಷತೆ ನೋಡೋದಾದ್ರೆ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಹಳೆಯ ಸ್ನೇಹಿತರಿಂದ ಸಹಾಯ ಹರಿದು ಬರಲಿದೆ. ಮುಂದಿನ ರಾಶಿ ಕುಂಭರಾಶಿ. ಅದೃಷ್ಟ ಏನಪ್ಪ ನಿಮಗೆ ಅಂತ ನೋಡೋದಾದ್ರೆ ಶನಿವಾರದ ದಿನವಾಗಿರುವುದರಿಂದ ಕುಂಭರಾಶಿಯವರಿಗೆ ಶನಿದೇವನ ವಿಶೇಷ ಕೃಪೆ ಇರಲಿದೆ. ವಿದೇಶಿ ಮೂಲಗಳಿಂದ ಅಥವಾ ದೂರ ಪ್ರಯಾಣದಿಂದ ಲಾಭವಾಗಲಿದೆ. ವಿಶೇಷತೆ ಏನಪ್ಪಾ ಅಂತ ನೋಡೋದಾದ್ರೆ ಸಂಶೋಧನೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ದೊಡ್ಡ ಅವಕಾಶಗಳು ಹರಿದುಕೊಂಡು ಬರಲಿದೆ. ಇಂದಿನ ಅದೃಷ್ಟ ಅಂಶಗಳು ಈ ರಾಶಿಯವರಿಗೆ ಅಂದ್ರೆ ನೀಲಿ ಅಥವಾ ಕಪ್ಪು, ಈ 2 ಬಣ್ಣ ಬಹಳ ಒಳ್ಳೆಯದು. ಹಾಗೂ ಅದೃಷ್ಟ ಸಂಖ್ಯೆ ನೋಡೋದಾದ್ರೆ 3 ಮತ್ತು 8. ಅದೃಷ್ಟ ದಿಕ್ಕು ಪಶ್ಚಿಮ. ಇಷ್ಟು ಬಂದ್ಬಿಟ್ಟು ಈ ದಿನದ ವಿಶೇಷತೆ ಹಾಗೂ ಅದೃಷ್ಟ ರಾಶಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.